ಸಾಕಷ್ಟು ನಿರೀಕ್ಷೆ ಇಟ್ಟಿದ್ವಿ ಸರ್. ನಮ್ಮ ನಿರೀಕ್ಷೆಗೆ ವಿರುದ್ಧವಾದಂಥ ಫಲಿತಾಂಶ ಬಂದಿದೆ. ಮೊದಲನೇದಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 2-3 ತಿಂಗಳು 8 ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಮುಖಂಡರು ಸಾಕಷ್ಟು ಚುನಾವಣೆಗೆ ಸ್ಪಂದಿಸಿ ಕೆಲಸ ಮಾಡಿದ್ದಾರೆ. ಅವ್ರಿಗೂ ನಾನು ಶಾಸಕರು ನನ್ನ ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ಅವರೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಜೊತೆಗೆ ಏನು 5 ಲಕ್ಷಕ್ಕಿಂತ ಹೆಚ್ಚು ಮತವನ್ನು ನಮ್ಮ ಅಭ್ಯರ್ಥಿಯಾದಂಥ ಸ್ಟಾರ್ ಚಂದ್ರು ಅವರಿಗೆ ಮತ ಹಾಕಿದ್ದಾರೆ. ಅವ್ರಿಗೂ ಸಹ ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ಲ ಶಾಸಕರ ಪರವಾಗಿ ಪಕ್ಷದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಸೊ ಭಾಳ ನಿರೀಕ್ಷೆ ಇಟ್ಟಿದ್ದು, ನಿರೀಕ್ಷೆಯನ್ನು ಇಡಲಿಕ್ಕೆ ಕಾರಣ ಇತ್ತು. ನಾವು ಚುನಾವಣೆ 2018ರಲ್ಲಿ ಭಾಳ ಅಂತರದಿಂದ ನಾವು ಸೋಲನ್ನು ಈ ಜಿಲ್ಲೆಯಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ನೋಡಿದ್ದು. ಅದಾದ ಮೇಲೆ ಬಹುತೇಕ ಎಲ್ಲ ಚುನಾವಣೆಗಳು ನಮಗೆ ಕೈ ಹಿಡಿದಿತ್ತು. ಈ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರು ಸಹ ನಮಗೆ ಶಕ್ತಿಯನ್ನು ತುಂಬಿದರು. 2023-8ರಲ್ಲಿ 7 ಕ್ಷೇತ್ರವನ್ನು ನಮಗೆ ಗೆಲ್ಲಿಸೋದ್ರ ಮೂಲಕ ರಾಜ್ಯದಲ್ಲಿ ಸರ್ಕಾರ ರಚನೆ ಆಗೋಕ್ಕೆ ಅವಕಾಶವನ್ನು ಮಾಡಿದಂಥದ್ದು. ಮತ್ತು ಅದಾದ ಮೇಲೆ ನಾವು ಸಹ ಈ ಗ್ಯಾರಂಟಿಯನ್ನು ಕೊಡೋದ್ರ ಮೂಲಕ ಪ್ರತಿ ಕುಟುಂಬಕ್ಕೆ ಉಚಿತವಾದಂಥ ಕರೆಂಟ್ ಇರ್ಬೋದು, ಪ್ರತಿ ಕುಟುಂಬಕ್ಕೆ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯನ್ನು ಕೊಟ್ಟಿದ್ದಿರ್ಬೋದು, ಮತ್ತು ಪ್ರತಿ ರಾಜ್ಯದಲ್ಲಿ ಅಥವಾ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣವನ್ನು ಕೊಟ್ಟಿದ್ದು. ಜೊತೆಗೆ ಅನ್ನಭಾಗ್ಯ 10 kg ಅಕ್ಕಿಯನ್ನು ವಿತರಣೆ ಮಾಡಿದ್ದು. ಯುವ ನಿಧಿನೂ ಸಹ ಪ್ರಾರಂಭ ಮಾಡಿ ನಾವು ಜನರಿಗೆ ಸಾಕಷ್ಟು ಯೋಜನೆಗಳನ್ನ ಕೊಟ್ಟಿದ್ದೀವಿ, ಸೌಲಭ್ಯ ಕೊಟ್ಟಿದ್ದೀವಿ. ಅಭಿವೃದ್ಧಿನೂ ಸಹ ಈ ಜಿಲ್ಲೆಯಲ್ಲಿ ಸ್ವತಂತ್ರ ಬಂತವಿಂದ ಇಲ್ಲಿವರೆಗೆ ಕೃಷಿ ಜಿಲ್ಲೆ, ರೈತರ ಪ್ರಧಾನವಾದಂಥ ಜಿಲ್ಲೆ ಅಂತ ಹೇಳಿದ್ರು ಯಾರೂ ಸಹ ಕೃಷಿ ಯೂನಿವರ್ಸಿಟಿಯನ್ನು, ಅಗ್ರಿಕಲ್ಚರ್ ಯೂನಿವರ್ಸಿಟಿನ ಪ್ರಸ್ತಾಪ ಮಾಡೋಕ್ಕಾಗಿರಲಿಲ್ಲ. ಸೊ ಅದನ್ನು ಸಹ ಈ ಬಜೆಟಲ್ಲಿ ಸೇರಿದ್ದು. ಮತ್ತು ಜಯಚಾಮರಾಜೇಂದ್ರ ಒಡೆಯವರು ಕಟ್ಟಿದಂಥ ಶುಗರ್ ಫ್ಯಾಕ್ಟ್ರಿ ಮುಚ್ಚೋಗೋಂಥ ಹಂತದಲ್ಲಿ ಅನೇಕ ಬಾರಿ ನಾವು ಅದಕ್ಕೆ ಜೀವವನ್ನು ಕೊಡ್ತಿದ್ದ ಪ್ರಯತ್ನ ಮಾಡಿದರೂ ಒಂದು ಹೊಸ ಶುಗರ್ ಫ್ಯಾಕ್ಟ್ರಿಯನ್ನೇ ಮಾಡ್ತೀವಿ ಅನ್ನೋ ಒಂದು ಪ್ರಸ್ತಾವನೆಯನ್ನು ಬಜೆಟಲ್ಲಿ ಘೋಷಣೆ ಮಾಡಿರೋದು. BC ಹೇಮಾವತಿ ಅಚ್ಚುಕಟ್ಟಿನಲ್ಲಿ ನಾಲಾ ಅಭಿವೃದ್ಧಿಗೆ ಮತ್ತು ರಸ್ತೆಗಳಿಗೆ, ಕಾಲೇಜು, ಈ ರೀತಿ ಅನೇಕ ಪ್ರಾಥಮಿಕ ಸಾಲ ಎಲ್ಲವನ್ನು ನಾವು ಅಭಿವೃದ್ಧಿ ಕಡೆ ನೋಡಿದಾಗ ಬಹುಶಃ ನಾವು ನಿರೀಕ್ಷೆಯನ್ನು ಇಟ್ಟಿದ್ದು. ಹಾಗೆ ರಾಷ್ಟ್ರ ಮಟ್ಟದಲ್ಲೂ ಸಹ ಅನೇಕ ಹೊಸ ಘೋಷಣೆಗಳು ಸಹ ನಮ್ಮ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆಯವರು, ಸೋನಿಯಾ ಗಾಂಧಿಯವರು ಘೋಷಣೆ ಮಾಡಿದರು. ಆ ಒಂದು ಎಲ್ಲ ಹಿನ್ನೆಲೆಯಲ್ಲಿ ನಾವು ನಿರೀಕ್ಷೆಯನ್ನು ಇಟ್ಟಿದ್ದು. ರಾಷ್ಟ್ರದಲ್ಲಿ ಸಾಕಷ್ಟು ಉತ್ತಮ ಫಲಿತಾಂಶ ಬಂದಿದೆ. ಇವತ್ತು ನಾವು 52 ಸೀಟನ್ನು ಗೆದ್ದಿದ್ದಂಥ ಕಳೆದ 2019ರಲ್ಲಿ ಇವತ್ತು ಕಾಂಗ್ರೆಸ್ ಏಕಾಂಗಿಯಾಗಿ 99 ಗೆದ್ದಿದೆ. 300ಕ್ಕೂ ಹೆಚ್ಚು ಸೀಟ್ ಗೆದ್ದಿದ್ದಂಥ BJP 240ಕ್ಕೆ ಬಂದಿದೆ. ನಾವು ಅಲಯನ್ಸಲ್ಲಿ 242 ಮುಟ್ಟಿದ್ದೀವಿ. ಅವ್ರ ಅಲಯನ್ಸಲ್ಲಿ
292 ಮುಟ್ಟಿದೆ. ಆದರೆ ಅವರೂ ಸಹ ಸ್ವತಃ ಬಲದಿಂದ ಸರ್ಕಾರ ರಚನೆ ಮಾಡೋ ಮಟ್ಟಕ್ಕೆ ತಲುಪಿಲ್ಲ, ನಾವು ಸಹ ಅದಿಲ್ಲ. ಬಟ್ ಆದರೆ ಅವರು ಡೌನ್ ಆಗಿದೆ, ನಾವು ಅಪ್ಪಾಗಿದೆ. ದೇಶದಲ್ಲಿ BJP ಬೇಡ ಅನ್ನೋ ಸಂದರ್ಭದಲ್ಲಿ ಕರ್ನಾಟಕದಲ್ಲೂ ಸಹ 1 ಸೀಟಿಂದ 9 ಸೀಟಿಗೆ ಬಂದಿದೆ. ನಮ್ಮ ಹಳೆ ಮೈಸೂರಿನಲ್ಲಿ ಒಂದು ಸ್ವಲ್ಪ ನಮಗೆ ಹೆಚ್ಚಿನ ಹಿನ್ನಡೆ ಆಗಿರ್ತಕ್ಕಂಥದ್ದು. ಆದರೆ ಒಟ್ಟಾರೆ ಫಲಿತಾಂಶವನ್ನು ತಗೊಂಡಾಗ ನಮಗೆ ಆಶಾದಾಯಕವಾಗಿದೆ. ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆಯವರ ನಾಯಕತ್ವವನ್ನು ಈ ದೇಶ ಸ್ವಲ್ಪ ಹೆಚ್ಚು ಶಕ್ತಿ ಕೊಡ್ತಕ್ಕಂಥ ಪ್ರಯತ್ನ ಕಡೆ ಸಾಗಿದೆ. ಇಲ್ಲಿ ನಮ್ಮ ನಿರೀಕ್ಷೆ ಹುಸಿಯಾಗಿದೆ. ಜನರ ತೀರ್ಪಿಗೆ ನಾವೆಲ್ಲರೂ ತಲೆ ಬಾಗಲೇಬೇಕಾಗತ್ತೆ. ನಾವು ಹಿಂದೆ 2018ರಲ್ಲಿ ಸೋತಾಗಲೂ ನಾವೇನು ಜನರು ತಪ್ಪು ಅಂತ ಹೇಳಿರಲಿಲ್ಲ. ಅವತ್ತು ಏನೋ ನಮ್ಮ ತಪ್ಪನ್ನು ಹುಡುಕಿ ಓಟ್ ಹಾಕಿದ್ರು ಅಥವಾ ಬೇರೆಯವ್ರ ಮೇಲೆ ವಿಶ್ವಾಸ ಇಟ್ಟು ಓಟ್ ಹಾಕಿದ್ರು, ಹಾಕಿದ್ದಾರೆ.